ಮೈಸೂರು ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಗರ ಟಿ ನರಸೀಪುರ ರಸ್ತೆಯಲ್ಲಿರುವ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ಭವ್ಯ ಸಮಾರಂಭದೊಂದಿಗೆ ಲೋಕಾರ್ಪಣೆಗೊಂಡಿತು. ಜೈನ್ ಚಾರಿಟಬಲ್ ಟ್ರಸ್ಟ್ ಮೈಸೂರು ಆಶ್ರಯದಲ್ಲಿ ನಿರ್ಮಾಣಗೊಂಡಿರುವ ಆಸ್ಪತ್ರೆಯನ್ನ ಜೈನ ಧರ್ಮದ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಚಾರ್ಯ ಶ್ರೀ ವಿಮಲಸಾಗರ ಸುರೀಶ್ವರಜಿ ಮಹಾರಾಜ್ ಸಾಹೇಬ್, ಗಣಿವರ್ಯ ಪನ್ಯ ಶ್ರೀ ಪದ್ಮ ವಿಮಲ ಸಾಗರಾಜಿ ಮಹಾರಾಜ್ ಸಾಹೇಬ ಹಾಗೂ ಪಿಪಿ ಸಾಧ್ವಿಜಿ ಶ್ರೀ ಸಂಸ್ಕಾರ ನಿಧಿಜಿ ಮಹಾರಾಜ್ ಸಾಹೇಬ್ ಅವರ ಆಶೀರ್ವಾದದೊಂದಿಗೆ ಆಸ್ಪತ್ರೆಯನ್ನ ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಜೈನ್ ಸಮಾಜದ ಮುಖಂಡರು, ಗಣ್ಯರು, ದಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಆಸ್ಪತ್ರೆಯ ಕಾರ್ಯಕ್ಕೆ ಶುಭ ಹಾರೈಸಿದ್ರು. ಬಳಿಕ ಆಗಮಿಸಿದ್ದ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆಧುನಿಕ ಸೌಲಭ್ಯಗಳೊಂದಿಗೆ ಆರಂಭಗೊಂಡಿರುವ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ಮೈಸೂರು ನಗರ ಹಾಗೂ ಸುತ್ತಮುತ್ತಲಿನ ಜನರಿಗೆ ಗುಣಮಟ್ಟದ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆಯನ್ನ ಒದಗಿಸುವ ಉದ್ದೇಶ ಹೊಂದಿದ್ದು ನಗರದ ಆರೋಗ್ಯ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಿದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, फोटोग्राफी के लिए आ जाइए। नगराज फोटोग्राफी के लिए आ जाइए। ये नेशनल महिला समिति एक सदस्य वो भी स्टेज पे आ जाए। कोई भी ಮೈಸೂರಿನ ಏನು ಜೈನ ಸಮುದಾಯ ಇದೆ, ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಒಂದು ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿದೆ. ಇದರ ಉದ್ಘಾಟನೆಗಾಗಿ ನಮ್ಮನ್ನ ಕರೆದಿದ್ರು, ಆದ್ರೆ ನಮ್ಗೆ ಅಧಿವೇಶನ ನಡುವೆ ಕಾರ್ಯಕ್ರಮಗಳನ್ನು ಹಾಜರಾಗಲು ಅತ್ಯಂತ ಕಷ್ಟದ ಕೆಲಸ. ಆದ್ರೂ ಸಹ 5 ನಿಮಿಷ ಬಂದು ಹೋಗಿ ಅಂತ ಹೇಳಿದ್ದಾರೆ. ಸೊ ಏರ್ಪೋರ್ಟ್ ಹೋಗೋ ಸಮಯದಲ್ಲಿ ಬಂದು ಹೋಗಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಸಮುದಾಯವಾಗಿ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಒಗ್ಗಟ್ಟಾಗಿ ನಿಂತು ಒಂದು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಯಾವ ರೀತಿ ಮಾಡ್ಬೇಕಂದ್ರೆ ಈ ಸಮಾಜವನ್ನು ಒಂದು ಮಾದರಿ ರೂಪಿಸಿದ್ದಾರೆ. ನಿಜಕ್ಕೂ ಒಂದು ಪ್ರೇರಣೆ ನಮ್ಮೆಲ್ಲರಿಗೂ ಕೂಡ. ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಏನು ಜೈನ ಸಮುದಾಯ ಇದೆ, ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಒಂದು ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿದೆ. ಇದರ ಉದ್ಘಾಟನೆಗಾಗಿ ನಮ್ಮನ್ನ ಕರೆದಿದ್ರು, ಆದ್ರೆ ನಮ್ಗೆ ಅಧಿವೇಶನ ನಡುವೆ ಕಾರ್ಯಕ್ರಮಗಳನ್ನು ಹಾಜರಾಗಲು ಅತ್ಯಂತ ಕಷ್ಟದ ಕೆಲಸ. ಆದ್ರೂ ಸಹ 5 ನಿಮಿಷ ಬಂದು ಹೋಗಿ ಅಂತ ಹೇಳಿದ್ದಾರೆ. ಸೊ ಏರ್ಪೋರ್ಟ್ ಹೋಗೋ ಸಮಯದಲ್ಲಿ ಬಂದು ಹೋಗಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಸಮುದಾಯವಾಗಿ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಒಗ್ಗಟ್ಟಾಗಿ ನಿಂತು ಒಂದು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಯಾವ ರೀತಿ ಮಾಡ್ಬೇಕಂದ್ರೆ ಈ ಸಮಾಜವನ್ನು ಒಂದು ಮಾದರಿ ರೂಪಿಸಿದ್ದಾರೆ. ನಿಜಕ್ಕೂ ಒಂದು ಪ್ರೇರಣೆ ನಮ್ಮೆಲ್ಲರಿಗೂ ಕೂಡ. ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಏನು ಜೈನ ಸಮುದಾಯ ಇದೆ, ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಒಂದು ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿದೆ. ಇದರ ಉದ್ಘಾಟನೆಗಾಗಿ ನಮ್ಮನ್ನ ಕರೆದಿದ್ರು, ಆದ್ರೆ ನಮ್ಗೆ ಅಧಿವೇಶನ ನಡುವೆ ಕಾರ್ಯಕ್ರಮಗಳನ್ನು ಹಾಜರಾಗಲು ಅತ್ಯಂತ ಕಷ್ಟದ ಕೆಲಸ. ಆದ್ರೂ ಸಹ 5 ನಿಮಿಷ ಬಂದು ಹೋಗಿ ಅಂತ ಹೇಳಿದ್ದಾರೆ. ಸೊ ಏರ್ಪೋರ್ಟ್ ಹೋಗೋ ಸಮಯದಲ್ಲಿ ಬಂದು ಹೋಗಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಸಮುದಾಯವಾಗಿ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಒಗ್ಗಟ್ಟಾಗಿ ನಿಂತು ಒಂದು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಯಾವ ರೀತಿ ಮಾಡ್ಬೇಕಂದ್ರೆ ಈ ಸಮಾಜವನ್ನು ಒಂದು ಮಾದರಿ ರೂಪಿಸಿದ್ದಾರೆ. ನಿಜಕ್ಕೂ ಒಂದು ಪ್ರೇರಣೆ ನಮ್ಮೆಲ್ಲರಿಗೂ ಕೂಡ. ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಏನು ಜೈನ ಸಮುದಾಯ ಇದೆ, ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಒಂದು ಒಳ್ಳೆ
ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿದೆ. ಇದರ ಉದ್ಘಾಟನೆಗಾಗಿ ನಮ್ಮನ್ನ ಕರೆದಿದ್ರು, ಆದ್ರೆ ನಮ್ಗೆ ಅಧಿವೇಶನ ನಡುವೆ ಕಾರ್ಯಕ್ರಮಗಳನ್ನು ಹಾಜರಾಗಲು ಅತ್ಯಂತ ಕಷ್ಟದ ಕೆಲಸ. ಆದ್ರೂ ಸಹ 5 ನಿಮಿಷ ಬಂದು ಹೋಗಿ ಅಂತ ಹೇಳಿದ್ದಾರೆ. ಸೊ ಏರ್ಪೋರ್ಟ್ ಹೋಗೋ ಸಮಯದಲ್ಲಿ ಬಂದು ಹೋಗಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಸಮುದಾಯವಾಗಿ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಒಗ್ಗಟ್ಟಾಗಿ ನಿಂತು ಒಂದು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಯಾವ ರೀತಿ ಮಾಡ್ಬೇಕಂದ್ರೆ ಈ ಸಮಾಜವನ್ನು ಒಂದು ಮಾದರಿ ರೂಪಿಸಿದ್ದಾರೆ. ನಿಜಕ್ಕೂ ಒಂದು ಪ್ರೇರಣೆ ನಮ್ಮೆಲ್ಲರಿಗೂ ಕೂಡ. ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಏನು ಜೈನ ಸಮುದಾಯ ಇದೆ, ಅವರ ಒಂದು ಸತತ फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी नाटक को याद किया। ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी नाटक को याद किया। ವೇದಿಕೆ फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी नाटक को याद किया। ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी नाटक को याद किया। ವೇದಿಕೆ फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी नाटक को याद किया। ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी नाटक को याद किया। ವೇದಿಕೆ फोटोग्राफी के लिए आ जाएगा। नगराज यदुवंशी जी हमारा कितना पुण्य है, हमारे सुप्रीनाथ दादा का आज अभी भी